ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೀವಿ. ಬಹಳಷ್ಟು ಸಲ ಮಹಿಳೆಯರು ಯಾವುದೋ ಒಂದು ಸ್ಕ್ಯಾನ್ ಮಾಡ್ಕೊಳಕ್ಕೆ ಹೋಗ್ತಾರೆ, ಅವರಿಗೆ ನಿಮ್ಮ ಗರ್ಭಕೋಶದಲ್ಲಿ ಗಡ್ಡೆಗಳಿದ್ದಾವೆ ಅಂತ ಹೇಳ್ತಾರೆ. ಕೆಲವೊಮ್ಮೆ ಮಹಿಳೆಯರಿಗೆ ಬಹಳ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಪೀರಿಯಡಿನ ಟೈಮಲ್ಲಿ, ಮುಟ್ಟಿನ ಟೈಮಲ್ಲಿ ಬಹಳ ನೋವು ಬರ್ತಾ ಇರುತ್ತೆ. ಬ್ಲೀಡಿಂಗ್ ಒಂದು 7 ಡೇಸ್ 8 ಡೇಸ್ ಅಷ್ಟು ಹೋಗ್ತಾ ಇರುತ್ತೆ. ಟೆಸ್ಟ್ ಮಾಡ್ಕೊಳಕ್ಕೆ ಹೋದಾಗ ಹಿಮೋಗ್ಲೋಬಿನ್ ಕಡಿಮೆ ಆಗಿರುತ್ತೆ. ಯಾಕೆ ಹಿಮೋಗ್ಲೋಬಿನ್ ಕಡಿಮೆ ಆಗಿದೆ, ಒಂದು ಅಲ್ಟ್ರಾಸೌಂಡ್ ಮಾಡ್ಕೊಂಡು ಬನ್ನಿ ಅಂತಾರೆ ಡಾಕ್ಟ್ರು. ಆವಾಗ ನೋಡಿದರೆ ಗರ್ಭಕೋಶದಲ್ಲಿ ಗಡ್ಡೆಗಳಿದ್ದಾವೆ, ಫೈಬ್ರಾಯ್ಡ್ ಇದ್ದಾವೆ ಅಂತ ಡಾಕ್ಟ್ರು ಹೇಳ್ತಾ ಇರ್ತಾರೆ. ಸೊ ಈ ಫೈಬ್ರಾಯ್ಡ್ ಅಂದರೆ ಏನು? ಓಕೆ, ಸೊ ಈ ಗರ್ಭಕೋಶದ ಗಂಟು ಅಥವಾ ಗರ್ಭಕೋಶದಲ್ಲಿ ಬೆಳೆಯುವಂಥ ಗಡ್ಡೆಗಳು, ಇವು ಏನಿವು? ಕ್ಯಾನ್ಸರ್ ಗಡ್ಡೆಗಳ ಇವು? ಆ್ಯಂಡ್ ಯಾಕೆ ಆಗ್ತವೆ ಈ ಗಡ್ಡೆಗಳು? ಇದರ ಬಗ್ಗೆ ನಾವು ಇವತ್ತು ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸೊ ಈ ಗರ್ಭಕೋಶದಲ್ಲಿ ಬೆಳೆಯುವಂತಹ ಈ ಗಡ್ಡೆ ಅಥವಾ ಈ ಗಂಟು ಏನಿರುತ್ತೆ, ಇದನ್ನು ನಾವು ಫೈಬ್ರಾಯ್ಡ್ ಅಂತ ಹೇಳ್ತಾ ಇರ್ತೇವೆ. ಓಕೆ, ಅಥವಾ ಲಿಯೋಮಯೋಮಾ ಅಂತ ಹೇಳ್ತಾ ಇರ್ತೇವೆ ನಮ್ಮ ಮೆಡಿಕಲ್ ಟರ್ಮ್ಸಲ್ಲಿ. ಸೊ ಇದು ಒಂದು ಬಿನೈನ್ ಗ್ರೋತ್, ಅಂದರೆ ಕ್ಯಾನ್ಸರ್ ಇರದೇ ಇರುವಂತಹ ಒಂದು ಗಡ್ಡೆ ಇದು. ಆ್ಯಂಡ್ ಈ ಗಡ್ಡೆಗಳು ಒಂದು ಗೋಲಿಯ ಸೈಜಿಂದ ಹಿಡಿದು ಒಂದು ದೊಡ್ಡ ಒಂದು ವಾಟರ್ ಮೆಲನ್ನಿನ ಸೈಜ್ ಅಷ್ಟು ಇರ್ಬೋದು, ಅಷ್ಟು ದೊಡ್ಡ ದೊಡ್ಡ ಫೈಬ್ರಾಯ್ಡನ್ನು ಸಹ ನಾವು ನೋಡ್ತಾ ಇರ್ತೇವೆ. ಸೊ ಇದು ಒಂದು ಕಾಮನ್ಲಿ ಸೀನ್ ಗ್ರೋತ್ ಗರ್ಭಕೋಶದಲ್ಲಿ. ಆ್ಯಂಡ್ ಸುಮಾರಷ್ಟು ಮಹಿಳೆಯರಲ್ಲಿ ನಾವು ಈ ಗ್ರೋತನ್ನು ನೋಡ್ತಾ ಇರ್ತೇವೆ. 100 ಜನ ಮಹಿಳೆಯರನ್ನು ನಾವು ಸ್ಟಡಿ ಮಾಡಿದರೆ ಒಂದು 40-80 ಮಹಿಳೆಯರಲ್ಲಿ ಈ ಫೈಬ್ರಾಯ್ಡ್ ನಾವು ನೋಡ್ತಾ ಇರ್ತೇವೆ. ಆ್ಯಂಡ್ ಏಜ್ ಗ್ರೂಪ್ ಯಾವುದಿರುತ್ತೆ, ಅರೌಂಡ್ 25 to 45 ಇಯರ್ಸ್ ಈ ಏಜ್ ಗ್ರೂಪಲ್ಲಿ ಹೆಚ್ಚಿಗೆ ನಾವು ಈ ಕೇಸಸ್, ಈ ಫೈಬ್ರಾಯ್ಡ್ಸನ್ನು ನೋಡ್ತಾ ಇರ್ತೇವೆ. ಸೊ ಯಾಕೆ ಆಗ್ತವೆ ಈ ಫೈಬ್ರಾಯ್ಡ್ಸ್? ಸೊ ಇದು ಒಂದು ಗರ್ಭಕೋಶ, ಆ್ಯಂಡ್ ಇದು ಗರ್ಭಕಂಠ, ಇದು ಫೆಲೋಪಿಯನ್ ಟ್ಯೂಬ್ಸ್, ಆ್ಯಂಡ್ ಇದು ಓವರಿ. ಓಕೆ, ಈ ರೀತಿ ಬೆಳೆದುಕೊಂಡಿರುವಂತಹ ಗಡ್ಡೆಗಳನ್ನ ನಾವು ಫೈಬ್ರಾಯ್ಡ್ ಅಂತ ಹೇಳ್ತಾ ಇರ್ತೇವೆ. ಸಪೋಸ್ ನಾವು ಒಂದು ಯೂಟ್ರಸ್ ಅನ್ನ ಕಟ್ ಮಾಡಿದಾಗ ಈ ರೀತಿ ಏನು ಈ ಬೆಳೆದಿರುವಂತಹ ಗಡ್ಡೆ ಇರುತ್ತೆ, ಇವುಗಳನ್ನ ನಾವು ಫೈಬ್ರಾಯ್ಡ್ಸ್ ಅಂತ ಹೇಳ್ತಾ ಇರ್ತೇವೆ. ಸೊ ಫೈಬ್ರಾಯ್ಡ್ಸ್ ಬೇಸಿಕಲಿ ಒಂದು ಗಂಟು. ಇದು ಈ ಗರ್ಭಕೋಶದ ಸ್ನಾಯುಗಳು, ಇದು ಗರ್ಭಕೋಶದ ಸ್ನಾಯು ಮಯೋಮೆಟ್ರಿಯಂ. ಆ ಮಯೋಮೆಟ್ರಿಯಂ ಇಂದ ಇರುವಂತಹ ಈ ಸ್ನಾಯುಗಳಲ್ಲಿ ಬೆಳೆಯುವಂತಹ ಒಂದು ಗಂಟು. ಸೊ ನೀವು ನೋಡ್ಬೋದು ಎಲ್ಲೆಲ್ಲಿ ಈ ಫೈಬ್ರಾಯ್ಡ್ ಬೆಳೆದಿದೆ. ಇಲ್ಲಿ ನೀವು ನೋಡ್ಬೋದು, ಇದು ಸೀರೋಸಾ ಅಂತ ಹೇಳ್ತೇವೆ. ಸೀರೋಸಾದ ಕೆಳಗಡೆನೆ ಒಂದು ಫೈಬ್ರಾಯ್ಡ್ ಇದೆ. ಇಲ್ಲಿ ನೋಡಿ ನೀವು ಒಳಗಡೆ ಮ್ಯೂಕೋಸಾ, ಇಲ್ಲಿ ಒಂದು ಫೈಬ್ರಾಯ್ಡ್ ಇದೆ. ಈಗ ಇಲ್ಲೆಲ್ಲ ಫೈಬ್ರಾಯ್ಡ್ ಇತ್ತು ಅಂದಾಗ ಈ ಪ್ರೆಗ್ನೆನ್ಸಿ ಆಗೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇರ್ಬೋದು, ಅಥವಾ ಇಲ್ಲೆಲ್ಲ ಫೈಬ್ರಾಯ್ಡ್ ಇತ್ತು ಅಂದಾಗ ಬಹಳ ಬ್ಲೀಡ್ ಆಗ್ತಾ ಇರ್ಬೋದು ಮಹಿಳೆಗೆ. ಇದು ಇಂಟ್ರಾಮ್ಯೂರಲ್, ಇದನ್ನ ನೀವು ನೋಡಿದ್ರೆ ಇದು ಮಸಲ್ಸ್ ಒಳಗಡೆನೆ ಇದೆ. ಸೊ ಇದು ಇಂಟ್ರಾಮ್ಯೂರಲ್ ಫೈಬ್ರಾಯ್ಡ್. ಇಲ್ಲಿ ನೀವು ನೋಡ್ಬೋದು ಎಷ್ಟು ಚಿಕ್ಕ ಫೈಬ್ರಾಯ್ಡ್ಸ್ ಇದಾವೆ, ಇವೆಲ್ಲ ಸಹ ಫೈಬ್ರಾಯ್ಡ್ಸ್. ಸೊ ಈ ಮಹಿಳೆಗೆ 1, 2, 3, 4, 5, 6, 7 ದೊಡ್ಡ ದೊಡ್ಡ ಫೈಬ್ರಾಯ್ಡ್ಸ್ ಇತ್ತು, ಅಂಡ್ ಚಿಕ್ಕದು 2 ಸ್ಮಾಲ್ ಸೀಡ್ಲಿಂಗ್ ಫೈಬ್ರಾಯ್ಡ್. ಓಕೆ, ಸೊ ಈ ರೀತಿ ಈ ಫೈಬ್ರಾಯ್ಡ್ಸ್ ಕಾಣ್ತಾ ಇರ್ತವೆ. ಇದು ಕಟ್ ಸೆಕ್ಷನ್, ಈ ಗರ್ಭಕೋಶ ತೆಗೆದಿದ್ದೆ, ಅಂಡ್ ಈ ಮಹಿಳೆಯ ಈ ಗರ್ಭಕೋಶವನ್ನ ನಾವು ಕಟ್ ಮಾಡಿದಾಗ ಈ ರೀತಿ ಫೈಬ್ರಾಯ್ಡ್ ಕಾಣ್ತಾ ಇರ್ತವೆ. ಒಂಥರ ವೈಟಿಶ್ ಇರ್ತವೆ ಅಂಡ್ ಹಾರ್ಡ್ ಇರ್ತವೆ ಇವು. ಅಂಡ್ ಕೆಲವೊಂದ್ಸಲ ಇದರಲ್ಲಿ ಹೆಮರೇಜ್ ಎಕ್ಸೆಟ್ರಾ ನಾವು ನೋಡ್ತಾ ಇರ್ತೇವೆ. ಸೊ ಇದು ಸೇಮ್, ಇದನ್ನೇ ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇವೆ. ಇದು ಸೀರೋಸಾ ಕೆಳಗಡೆ ಇದ್ದಿದ್ದು ಸಬ್ ಸೀರೋಸಲ್ ಫೈಬ್ರಾಯ್ಡ್, ಸಬ್ ಮ್ಯೂಕೋಸಲ್ ಫೈಬ್ರಾಯ್ಡ್. ಇದು ನೋಡಿ ಒಂದು ಪೆಡಂಕಲ್ ಇದ್ದಂಥದ್ದು ಪೆಡಂಕುಲೇಟೆಡ್ ಫೈಬ್ರಾಯ್ಡ್, ಇದು ಫಂಡಲ್ ಫೈಬ್ರಾಯ್ಡ್. ಸೊ ಈ ರೀತಿ ಫೈಬ್ರಾಯ್ಡ್ಸ್ ಇರ್ತವೆ. ಅಂಡ್ ಎಲ್ಲಿ ಫೈಬ್ರಾಯ್ಡ್ಸ್ ಇರ್ತವೆ ಅದರ ಮೇಲೆ ಮಹಿಳೆಗೆ ಲಕ್ಷಣಗಳು ಬರ್ತಾ ಇರ್ತವೆ. ಈ ರೀತಿ ಮಸಲ್ ಬಹಳ ಕಾಂಟ್ರಾಕ್ಷನ್ ಎಲ್ಲ ಆಗ್ತಾ ಇತ್ತಂದ್ರೆ ಪೇನ್ ಬರ್ಬೋದು, ಇಲ್ಲಿ ಹೆವಿ ಬ್ಲೀಡಿಂಗ್ ಆಗ್ತಾ ಇರ್ಬೋದು, ಪ್ರೆಗ್ನೆನ್ಸಿ ಪ್ರಾಬ್ಲಮ್ ಆಗ್ತಾ ಇರಬಹುದು. ಸೊ ಈ ರೀತಿ ಯಾವ ಯಾವ ಜಾಗದಲ್ಲಿ ಫೈಬ್ರಾಯ್ಡ್ ಇರ್ತವೆ ಅದರ ತಕ್ಕ ಹಾಗೆ ಮಹಿಳೆಗೆ ಲಕ್ಷಣಗಳು ಬರ್ತಾ ಇರಬಹುದು. ಸೊ ಮೇನ್ ಈ ಫೈಬ್ರಾಯ್ಡ್ ಆಗೋದಕ್ಕೆ ಕಾರಣ ಅಂತ ಹೇಳಿದ್ರೆ ಹಾರ್ಮೋನ್ಸ್. ನಮ್ಮ ಬಾಡಿಯಲ್ಲಿ ಈ ಫಿಮೇಲ್ ಹಾರ್ಮೋನ್ಸ್, ಹೆಂಗಸರಲ್ಲಿ ಪ್ರೊಡ್ಯೂಸ್ ಆಗುವಂತಹ ಹಾರ್ಮೋನ್ಸ್ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್, ಇವುಗಳು ಈ ನಮ್ಮ ಗರ್ಭಕೋಶದ ಸ್ನಾಯುಗಳ ಒಳಗಡೆ ಅವು ಸ್ಟಿಮ್ಯುಲೇಟ್ ಮಾಡ್ತವೆ. ಆವಾಗ ಅಲ್ಲಿ ಒಂದು ಗಂಟು ಬೆಳ್ಕೊಳ್ಳೋಕ್ಕೆ ಶುರುವಾಗತ್ತೆ.
ಸೊ ಮೇನ್ಲಿ ಇದು ಹಾರ್ಮೋನ್ಸ್ ಇಂದ ಈ ರೀತಿ ಈ ಗಡ್ಡೆಗಳು ಬೆಳೀತಾ ಇರ್ತವೆ. ಸೊ ಅದರಿಂದ ನೀವು ನೋಡ್ಬೋದು ಮುಟ್ಟಾಗೋಕ್ಕಿಂತ ಮೊದಲು ಆ್ಯಂಡ್ ಮುಟ್ಟು ನಿಂತ ನಂತರ ಈ ಫೈಬ್ರಾಯ್ಡಿನ ಬೆಳವಣಿಗೆ ಡೆವಲಪ್ಮೆಂಟ್ ಎಲ್ಲ ಇರೋದಿಲ್ಲ, ಯಾಕಂದರೆ ಆವಾಗ ಹಾರ್ಮೋನ್ ಲೆವೆಲ್ಸ್ ಕಡಿಮೆ ಇರ್ತವೆ. ಸೊ ಯಾವಾಗ ನಾವು ಈ ಚೈಲ್ಡ್ ಬೇರಿಂಗ್ ಏಜಲ್ಲಿ ಇರ್ತೀವಿ, ಯಾವಾಗ ಈ ಮುಟ್ಟಾದ ತಕ್ಷಣ ಆ್ಯಂಡ್ ಋತು ಬಂದ ತನಕ ಏನು ಟೈಮ್ ಇರುತ್ತೆ, ಆವಾಗ ನಾವು ಮ್ಯಾಕ್ಸಿಮಮ್ ಈ ಹಾರ್ಮೋನಿಗೆ ಎಕ್ಸ್ಪೋಸ್ ಆಗ್ತಾ ಇರ್ತೀವಿ. ಸೊ ಅಂಥ ಟೈಮಲ್ಲಿ ಈ ಗಡ್ಡೆಗಳು ಬೆಳ್ಕೊಳ್ತಾ ಇರ್ತವೆ. ಸೊ ಇವು ಹಾರ್ಮೋನ್ಸ್ಗಳ ಆ್ಯಕ್ಷನ್ನಿಂದ ಈ ಗಡ್ಡೆಗಳು ಬೆಳೀತಾ ಇರ್ತವೆ. ಸೊ ಮೂರನೇ ರೀಸನ್ ಇರ್ಬೋದು ಜೆನೆಟಿಕ್ಸ್, ಅನುವಂಶಿಕತೆ. ಯಾರ್ದೋ ಫ್ಯಾಮಿಲಿಯಲ್ಲಿ ಸಪೋಸ್ ತಾಯಿಗಿತ್ತು, ಅಕ್ಕಗಿತ್ತು, ತಂಗಿಗಿತ್ತು, ಈ ರೀತಿ ಇದ್ದಾಗೆಲ್ಲ ಏನಾಗುತ್ತೆ, ನಿಮಗೆ ಫೈಬ್ರಾಯ್ಡ್ ಬರುವಂಥ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಮೇ ಬಿ ಅನುವಂಶಿಕವಾಗಿ ನಿಮ್ಮ ಈ ಗರ್ಭಕೋಶದ ಸ್ನಾಯುಗಳು ಹೇಗೆ ಟ್ಯೂಮರನ್ನು ಫಾರ್ಮ್ ಮಾಡ್ತಾ ಇರ್ತವೆ, ಹೇಗೆ ಹಾರ್ಮೋನ್ಸಿಗೆ ರಿಸ್ಪಾಂಡ್ ಮಾಡ್ತಾ ಇರ್ತವೆ, ಇವೆಲ್ಲ ಕಾರಣದಿಂದ ಈ ರೀತಿ ಅನುವಂಶಿಕ ರೀಸನ್ಸಿಂದ ಸಹ ಈ ಫೈಬ್ರಾಯ್ಡ್ ಗಡ್ಡೆಗಳು ಬರ್ಬೋದು. ನಾಲ್ಕನೇ ಕಾರಣ ಅಂತ ಹೇಳಿದರೆ ಬೊಜ್ಜು ಹೆಚ್ಚಿಗೆ ಆದಾಗ. ಈಗ ಯಾವಾಗ ಮಹಿಳೆಯಲ್ಲಿ ಈ ಬೊಜ್ಜು ಹೆಚ್ಚಿಗೆ ಆಗುತ್ತೆ, ಒಬಿಸಿಟಿ ಹೆಚ್ಚಿಗೆ ಆಗುತ್ತೆ, ಆವಾಗ ಏನಾಗುತ್ತೆ, ಈ ಈಸ್ಟ್ರೋಜನ್, ಫ್ರೀ ಈಸ್ಟ್ರೋಜನ್ ಹಾರ್ಮೋನಿನ ಲೆವೆಲ್ ಸಹ ಹೆಚ್ಚಿಗೆ ಆಗೋಕ್ಕೆ ಶುರು ಆಗುತ್ತೆ. ಆ್ಯಂಡ್ ಈ ಫ್ರೀ ಈಸ್ಟ್ರೋಜನ್ ಏನು ಮಾಡುತ್ತೆ, ಅದು ಸುಮ್ಮನೆ ಇರೋದಿಲ್ಲ, ಅದು ಈ ರೀತಿ ಕೆಲಸಗಳನ್ನು ಮಾಡ್ತಾ ಇರುತ್ತೆ. ಅದು ಈ ಗರ್ಭಕೋಶದ ಒಳಗಡೆ ಗಡ್ಡೆಗಳನ್ನು ಮಾಡೋದು ಎಲ್ಲ ಸ್ಟಾರ್ಟ್ ಮಾಡುತ್ತೆ. ಸೊ ಅದರಿಂದ ನಾವೇನು ಹೇಳ್ತೀವಿ, ಮಹಿಳೆಯರು ಕೆಲವೊಂದು ಸಲ ಬಹಳ ವೇಟ್ ಪುಟ್ ಆನ್ ಮಾಡ್ಕೊಂಡು ಬಿಡ್ತಾರೆ. ವೇಟ್ ಕಡಿಮೆ ಮಾಡ್ಕೊಳ್ಳಿ, ಯಾಕಂದರೆ ನಿಮ್ಮ ಹಾರ್ಮೋನ್ ಬ್ಯಾಲೆನ್ಸಿಗೆ ಅದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ನೀವು ಹೆಚ್ಚಿಗೆ ವೇಟ್ ಹಾಕೊಳ್ತಾ ಹೋದ್ರಿ ಅಂದಾಗ ನಿಮ್ಮ ಹಾರ್ಮೋನ್ಸ್, ನಿಮ್ಮ ಬಾಡಿಯಲ್ಲಿ ಇರುವಂಥ ನಿಮಗೆ ಬೇಕಾಗಿರುವಂಥ ಹಾರ್ಮೋನ್ಸ್ ಏನಿರ್ತವೆ ಅವು ಹೆಚ್ಚು ಕಡಿಮೆ ಆಗೋಕ್ಕೆ ಶುರು ಆಗ್ತವೆ. ಆ್ಯಂಡ್ ಒಂದ್ಸಲ ಅವು ಈ ರೀತಿ ಹೆಚ್ಚು ಕಡಿಮೆ ಆದವು ಅಂದಾಗ ಈ ರೀತಿ ಗಡ್ಡೆಗಳನ್ನು ಮಾಡೋದು ಬಹಳಷ್ಟು ಪ್ರಾಬ್ಲಮ್ಸನ್ನು ಇವು ಮಾಡ್ತಾ ಇರ್ತವೆ. ಸೊ ಬೊಜ್ಜು ಜಾಸ್ತಿ ಇದ್ದಾಗ ನಿಮ್ಮ ಬಾಡಿಯಲ್ಲಿ ಒಂದು ದೀರ್ಘಕಾಲದ ಉರಿಯೂತ, ಯಾವತ್ತೂ ನಿಮ್ಮ ಬಾಡಿಗೆ ಅದು ಒಂದು ಸ್ಟ್ರೆಸ್ಸು, ಒಂದು ಟೆನ್ಷನ್ನು, ಈ ಬೊಜ್ಜನ್ನು ಏನು ನಾವು ಟಾಲರೇಟ್ ಮಾಡ್ಕೊಳ್ಬೇಕು ಅಂತ. ಸೊ ಅದರಿಂದ ಈ ಫೈಬ್ರಾಯ್ಡ್ ಸಹ ಫಾರ್ಮ್ ಆಗ್ಬೋದು. ಸೊ ಒಬೇಸಿಟಿ, ಬೊಜ್ಜು ಹೆಚ್ಚಾದಾಗ ಸಹ ಈ ಫೈಬ್ರಾಯ್ಡ್ ನಿಮ್ಮಲ್ಲಿ ಬರಬಹುದು. ನೆಕ್ಸ್ಟ್ ರೀಸನ್ ಅಂತ ಹೇಳಿದರೆ, ಈಗ ಮಕ್ಕಳಾಗಿರೋದಿಲ್ಲ. ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ, ನಮಗೆ ಕೆಲವೊಂದು ಪ್ರೊಟೆಕ್ಟಿವ್ ಹಾರ್ಮೋನ್ಸ್ ಬರ್ತವೆ. ಸೊ ಆ ಟೈಮಲ್ಲಿ ನಮ್ಮ ಬಾಡಿಯಲ್ಲಿ ಹಾರ್ಮೋನಲ್ ಚೇಂಜಸ್ ಆಗ್ತವೆ. ಸಪೋಸ್ ನಿಮಗೆ ಮಕ್ಕಳೇ ಆಗಲಿಲ್ಲ, ಪ್ರೆಗ್ನೆನ್ಸಿನೇ ಆಗಲಿಲ್ಲ ಅಂದಾಗ ನಿಮ್ಮ ಬಾಡಿ ಅದೇನು ಒಳ್ಳೆಯ ಹಾರ್ಮೋನ್ಸಿಗೆ ಏನು ಎಕ್ಸ್ಪೋಸ್ ಆಗಬೇಕಿತ್ತು ಅದು ಎಕ್ಸ್ಪೋಸ್ ಆಗೋದೇ ಇಲ್ಲ. ಕಾನ್ಸ್ಟೆಂಟ್ಲಿ ಅದು ಈ ಈಸ್ಟ್ರೋಜನ್ನು, ಪ್ರೊಜೆಸ್ಟ್ರಾನು ಇದಕ್ಕೆ ಅದು ಎಕ್ಸ್ಪೋಸ್ ಆಗ್ತಾ ಇರುತ್ತೆ. ಸೊ ಅಂಥ ಕಂಡೀಷನ್ಸಲ್ಲಿ ಈ ಮಕ್ಕಳು ಇರದೇ ಇದ್ದಾಗ ಈ ಫೈಬ್ರಾಯ್ಡ್ ಆಗುವಂಥ ಸಾಧ್ಯತೆ ಹೆಚ್ಚಿಗೆ ನಾವು ನೋಡ್ತಾ ಇರ್ತೀವಿ. ಯಾಕಂದರೆ ಈ ಗರ್ಭಾವಸ್ಥೆಯಲ್ಲಿ ಬರುವಂತಹ ಒಳ್ಳೆಯ ಹಾರ್ಮೋನಿನ ಪರಿಸರ ಏನಿರುತ್ತೆ ಅದು ಆ ಬಾಡಿಗೆ ಸಿಗದೇ ಇದ್ದಾಗ ಆವಾಗಲೂ ಸಹ ಫೈಬ್ರಾಯ್ಡ್ ಫಾರ್ಮೇಷನ್ ಆಗಬಹುದು. ನಿಮ್ಮ ಬಾಡಿಯಲ್ಲಿ ವೈಟಮಿನ್ ಡಿ ಕಡಿಮೆ ಆಯಿತು, ನಿಮ್ಮ ಬಾಡಿಯಲ್ಲಿ ವೈಟಮಿನ್ ಎ ಕಡಿಮೆ ಆಯಿತು, ಇವೆಲ್ಲ ಬಹಳ ಇಂಪಾರ್ಟೆಂಟ್ ವೈಟಮಿನ್ಸ್ ಇರ್ತವೆ. ಇವು ಏನು ಮಾಡ್ತಿರ್ತವೆ, ಈ ಹೆಚ್ಚಿಗೆ ಬೆಳ್ಕೊಳ್ತಾ ಇರುವಂಥ ಜೀವಕೋಶಗಳನ್ನು ತಡೆಯೋದಾಗಲಿ, ನಿಮ್ಮ ಹಾರ್ಮೋನನ್ನು ಬ್ಯಾಲೆನ್ಸ್ ಮಾಡೋದಾಗಲಿ, ಇವೆಲ್ಲದಕ್ಕೂ ಈ ರೀತಿ ವೈಟಮಿನ್ಸ್ ಬೇಕಾಗ್ತವೆ. ಯಾವಾಗ ನಿಮ್ಮ ಬಾಡಿಯಲ್ಲಿ ಈ ವೈಟಮಿನ್ಸ್ ಎಲ್ಲ ಕಡಿಮೆ ಆಗ್ತವೆ, ಈ ಹಾರ್ಮೋನ್ಸಿಗೆ ಹಿಡ್ಕೊಳ್ಳೋರೇ ಯಾರೂ ಇರೋದಿಲ್ಲ, ಅದು ತನ್ನ ಪಾಡಿಗೆ ಬೇಕಾದ ಹಾಗೆ ಏರ್ಪೇರ್ ಆಗ್ತಾ ಇರ್ತವೆ. ಆ್ಯಂಡ್ ನಿಮಗೆ ಫೈಬ್ರಾಯ್ಡ್ ಬರುವಂತಹ ಸಾಧ್ಯತೆ ಇರುತ್ತೆ. ಈಗ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್, ಈ ಮಕ್ಕಳು ಆಗಬಾರ್ದು ಅಂತ ಕೆಲವೊಂದು ಸಲ ಮಹಿಳೆಯರು ಈ ಮಾಲಾ ಅಂತ ಈ ಗರ್ಭ ನಿರೋಧಕ ಮಾತ್ರೆಗಳನ್ನು ತೆಗೆದುಕೊಳ್ತಾ ಇರ್ತಾರೆ. ಈ ಗರ್ಭ ನಿರೋಧಕ ಮಾತ್ರೆಗಳಲ್ಲಿ ಏನಿರ್ತವೆ, ಒಂದು ಲೋ ಡೋಸ್ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಇರ್ತವೆ. ಇವುಗಳಿಂದ ಫೈಬ್ರಾಯ್ಡ್ ಶುರು ಆಗೋದಿಲ್ಲ, ಓಕೆ. ಬಟ್ ಆಲ್ರೆಡಿ ನಿಮಗೆ ಫೈಬ್ರಾಯ್ಡ್ ಇತ್ತು ಅಂದರೆ ಇವುಗಳನ್ನು ಸೈಜನ್ನು ಅದು ಸ್ವಲ್ಪ ಹೆಚ್ಚಿಗೆ ಮಾಡ್ಬೋದು. ಸೊ ಬರ್ತ್ ಕಂಟ್ರೋಲ್ ಪಿಲ್ಸ್, ಗರ್ಭ ನಿರೋಧಕ ಮಾತ್ರೆಗಳು ಏನು ಮಾಡ್ತವೆ, ಹೊಸ ಫೈಬ್ರಾಯ್ಡನ್ನು ಮಾಡೋದಿಲ್ಲ. ಬಟ್ ಆಲ್ರೆಡಿ ನಿಮಗೆ ಫೈಬ್ರಾಯ್ಡ್ ಇತ್ತು ಅಂದಾಗ ಅದರ ಸೈಜನ್ನು ಇದು ಸ್ವಲ್ಪ ಹೆಚ್ಚಿಗೆ ಮಾಡ್ಬೋದು. ಈಗಿನ ಕಾಲದಲ್ಲಿ ನಾವು ಈ ಫೈಬ್ರಾಯ್ಡನ್ನು ಬಹಳ ಕಾಮನ್ಲಿ ನೋಡ್ತಿರ್ತೀವಿ. ಈಗಿನ ಕಾಲದಲ್ಲಿ ಬಹಳಷ್ಟು ಈ ಜೀವನ ಶೈಲಿಗೆ ರಿಲೇಟೆಡ್ ಡಿಸಾರ್ಡರ್ಸ್ ಏನಿರ್ತವೆ ಅದು ನಾವು ನೋಡ್ತಾ ಇರ್ತೀವಿ. ಯಾಕಂದರೆ ನಮ್ಮ ಆಹಾರ ಒಂದು ಸಮತೋಲಿತ ಆಹಾರ ಇರೋದಿಲ್ಲ. ಬಹಳ ನಾವು ಜಂಕ್ ಫುಡ್ಡು, ಬಹಳ ಸಕ್ಕರೆಯುಕ್ತ ಹೊರಗಡೆ ಮಾಡಿದಂಥ ಫುಡ್ಡು, ಪ್ರೊಸೆಸ್ಡ್ ಫುಡ್ಡು, ಪ್ಯಾಕೆಟೆಡ್ ಫುಡ್ಡು, ಬೇಕ್ರಿ ಐಟಮ್ಸು ಇವೆಲ್ಲ ತಿಂತಾ ಇರೋದ್ರಿಂದ ನಮ್ಮ ಹಾರ್ಮೋನ್ಸ್ ಒಂದು ಸ್ಟೇಬಲ್ ರೀತಿಯಲ್ಲಿ ಇರೋದೇ ಇಲ್ಲ. ಯಾವಾಗ ನೀವು ಈ ರೀತಿ ಎಲ್ಲ ಐಟಮ್ಸನ್ನು ತಿಂತಾ ಇರ್ತೀರ, ನಿಮ್ಮ ಬಾಡಿಗೆ
ಹಾರ್ಮೋನಲ್ ಕಂಟ್ರೋಲೇ ಬರ್ತಾ ಇರೋದಿಲ್ಲ. ಈಗ ನೀವು ಒಂದು ಸಮತೋಲಿತ ಆಹಾರ ತಗೊಂಡ್ರಿ, ಯಾವುದರಲ್ಲಿ ನೀವು ಹಣ್ಣು ಹಂಪಲ ತರಕಾರಿ ಇವುಗಳನ್ನೆಲ್ಲ ತಿಂತಾ ಇದ್ದಾಗ ಈ ರೀತಿ ಹಾರ್ಮೋನ್ಸ್ ಎಕ್ಸಸ್ ಆದಾಗ ಅವು ನಿಮ್ಮ ಬಾಡಿಯಿಂದ ತೆಗೆದುಹಾಕಕ್ಕೆ ಈ ಫೈಬರ್ಸ್ ಎಲ್ಲ ಹೆಲ್ಪ್ ಮಾಡ್ತಿರ್ತಾರೆ. ಬಟ್ ನಿಮ್ಮ ಆಹಾರದಲ್ಲಿ ಯಾವಾಗ ಈ ರೀತಿ ಒಳ್ಳೆಯ ಫುಡ್ ಇರೋದಿಲ್ಲ, ಹಣ್ಣು ಹಂಪಲ ಇರೋದಿಲ್ಲ, ತಪ್ಪಲ್ ಪಲ್ಯಗಳಿರೋದಿಲ್ಲ, ಬೇಳೆ ಕಾಳುಗಳಿರೋದಿಲ್ಲ, ಆವಾಗೆಲ್ಲ ಏನಾಗುತ್ತೆ, ನಿಮ್ಮ ಬಾಡಿಯಲ್ಲಿ ಈ ಹಾರ್ಮೋನ್ಸ್ ಹೆಚ್ಚಿಗೆ ಆಯಿತು ಅಂದರೆ ಅದನ್ನು ಹೊರಗೆ ಹಾಕೋಕ್ಕಾಗೋದಿಲ್ಲ ಆ್ಯಂಡ್ ಅವುಗಳಿಂದ ನಿಮಗೆ ಈ ಫೈಬ್ರಾಯ್ಡ್ಸ್ ಡೆವಲಪ್ ಆಗುವ ಸಾಧ್ಯತೆ ಇರುತ್ತೆ. ಸ್ಟ್ರೆಸ್, ಹೌದು, ನೀವು ಸ್ಟ್ರೆಸ್ ಆದಾಗಲೂ ಸಹ ಇದೂ ಸಹ ನಿಮ್ಮ ಹಾರ್ಮೋನ್ಸನ್ನು ಚೇಂಜ್ ಮಾಡ್ಬೋದು ಆ್ಯಂಡ್ ಇದರಿಂದ ಸಹ ನಿಮಗೆ ಫೈಬ್ರಾಯ್ಡ್ ಬರ್ಬೋದು. ಸ್ಟ್ರೆಸ್ ಈಗಿನ ಕಾಲದಲ್ಲಿ ಬಹಳಷ್ಟು ಪ್ರಾಬ್ಲಮ್ಸಿಗೆ ಅದು ಮೂಲ ಆಗಿರುತ್ತೆ ಆ್ಯಂಡ್ ಅಂಥ ಒಂದು ಡಿಸೀಸ್ ಯಾವುದು ಸ್ಟ್ರೆಸ್ ಉಂಟು ಮಾಡುತ್ತೆ ಅದು ಫೈಬ್ರಾಯ್ಡ್ ಸಹ. ಸೊ ಸ್ಟ್ರೆಸ್ಸಿಂದ ಸಹ ಫೈಬ್ರಾಯ್ಡ್ ಆಗ್ಬೋದು. ಬಹಳ ಆ್ಯಂಕ್ಷಸ್ ಇರ್ತಾರೆ, ಬಹಳ ಖಿನ್ನತೆ ಇರುತ್ತೆ, ಬಹಳ ಓವರ್ ಥಿಂಕಿಂಗ್ ಮಾಡ್ತಿರ್ತಾರೆ, ಯಾವತ್ತೂ ಅವರು ಸ್ಟ್ರೆಸ್ಫುಲ್ ಆಗಿದ್ದರೆ ಈ ರೀತಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹಾಕ್ಕೊಂಡು ಅವರಲ್ಲಿ ಫೈಬ್ರಾಯ್ಡ್ಸ್ ಬರ್ಬೋದು. ಸೊ ಈಗ ಹೇಳಿದ ಎಲ್ಲ ಕಾರಣಗಳಿಂದ ನಿಮಗೆ ಫೈಬ್ರಾಯ್ಡ್ಸ್ ಬರ್ತಾ ಇರ್ಬೋದು. ಸೊ ಫೈಬ್ರಾಯ್ಡ್ಸಿಗೆ ಒಂದು ಮೇನ್ ಕಾರಣ ಅಂತ ಹೇಳಿದರೆ ನಿಮ್ಮ ಬಾಡಿಯಲ್ಲಿ ಹಾರ್ಮೋನಲ್ ಚೇಂಜಸ್ ಆಗಿರೋದ್ರಿಂದ. ಅದು ಯಾವುದೇ ಕಾರಣಕ್ಕಿರ್ಬೋದು. ಒಂದು ನಿಮಗೆ ನಿಮ್ಮ ಏಜ್, ನೀವು ಚೈಲ್ಡ್ ಬೇರಿಂಗ್ ಏಜಲ್ಲಿ ಆ ರೀತಿ ಇದ್ದೀರಾ, ಆವಾಗ ನಿಮ್ಮ ಹಾರ್ಮೋನ್ಸ್ ಏರ್ಪೇರಾದಾಗ ನಿಮಗೆ ಫೈಬ್ರಾಯ್ಡ್ ಬರ್ಬೋದು. ನಿಮ್ಮ ಆಹಾರ ಪದ್ಧತಿ ಚೆನ್ನಾಗಿಲ್ಲ, ಬಹಳ ಹೊರಗಿನ ಫುಡ್ ಎಲ್ಲ ತಿಂತಾ ಇದ್ದೀರಾ, ನಿಮಗೆ ಒಂದು ಸಮತೋಲಿತ ಆಹಾರ ಇಲ್ಲ, ನಿಮ್ಮ ಹಾರ್ಮೋನ್ ಲೆವೆಲ್ಸ್ ಆಲ್ಟರ್ ಆಗ್ತವೆ, ನಿಮಗೆ ಆವಾಗ ಫೈಬ್ರಾಯ್ಡ್ ಬರ್ಬೋದು. ತುಂಬ ಸ್ಟ್ರೆಸ್ ಇರುತ್ತೆ ನಿಮಗೆ, ಓವರ್ ಥಿಂಕಿಂಗು, ಇದರಿಂದ ನಿಮಗೆ ಫೈಬ್ರಾಯ್ಡ್ ಬರ್ಬೋದು. ಸಪೋಸ್ ನಿಮಗೆ ಯಾವತ್ತು ಪ್ರೆಗ್ನೆನ್ಸಿ ಆಗಲೇ ಇಲ್ಲ, ಸೊ ಪ್ರೆಗ್ನೆನ್ಸಿಯ ಬೆನಿಫಿಟ್ಸ್ ಇರುವಂಥ ಹಾರ್ಮೋನ್ ಸಿಗಲಿಲ್ಲ, ಆವಾಗ ನಿಮಗೆ ಫೈಬ್ರಾಯ್ಡ್ ಆಗ್ಬೋದು. ತುಂಬ ಬೊಜ್ಜು ಜಾಸ್ತಿ ಇದೆ ನಿಮಗೆ, ಆವಾಗ ಈ ದೀರ್ಘಕಾಲದ ಉರಿಯೂತದಿಂದ ನಿಮಗೆ ಫೈಬ್ರಾಯ್ಡ್ ಆಗಬಹುದು. ಅನುವಂಶಿಕ ರೀಸನ್ಸಿಂದ ಫ್ಯಾಮಿಲಿಯಲ್ಲಿ ನಿಮ್ಮ ತಾಯಿಗೆ, ನಿಮ್ಮ ಅಜ್ಜಿಗೆ, ನಿಮ್ಮ ತಂಗಿಗೆ, ಅಕ್ಕನಿಗೆ, ಇವರಿಗೆ ಯಾರಾದರೂ ಫೈಬ್ರಾಯ್ಡ್ ಇತ್ತು ಅಂದರೆ ನಿಮಗೂ ಸಹ ಫೈಬ್ರಾಯ್ಡ್ ಆಗುವಂಥ ಸಾಧ್ಯತೆ ಇರುತ್ತೆ. ವೈಟಮಿನ್ ಡಿ, ವೈಟಮಿನ್ ಎ, ಈ ರೀತಿ ವೈಟಮಿನ್ಸ್ಗಳು ಕಡಿಮೆ ಆದಾಗ ಫೈಬ್ರಾಯ್ಡ್ಸ್ ಆಗ್ಬೋದು. ಸೊ ಇವೆಲ್ಲ ಕಾರಣದಿಂದ ಫೈಬ್ರಾಯ್ಡ್ಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಫೈಬ್ರಾಯ್ಡ್ಸ್ ಬಹಳಷ್ಟು ಜನ ಮಹಿಳೆಯರಲ್ಲಿ ಏನು ಪ್ರಾಬ್ಲಮ್ಸ್ ಮಾಡೋದೇ ಇಲ್ಲ, ಕೆಲವೊಬ್ಬರಿಗೆ ಅದು ಗೊತ್ತೂ ಆಗೋದಿಲ್ಲ ಫೈಬ್ರಾಯ್ಡ್ಸ್ ಇದೆ ಅಂತ. ಬಟ್ ಕೆಲವೊಬ್ಬರಲ್ಲಿ ಇವು ಬಹಳ ಕಾಂಪ್ಲಿಕೇಶನ್ಸ್ ಮಾಡ್ತವೆ. ಬಹಳ ಹೆವಿ ಬ್ಲೀಡಿಂಗ್ ಆಗೋದು, ಬಹಳ ಪೇನ್ ಬರೋದು, ಬ್ಲೀಡಿಂಗ್ ಆಗಿ ರಕ್ತಹೀನತೆ ಆಗಿಬಿಡೋದು, ಕೆಲವೊಂದು ಸಲ ಅವು ಈ ಮಲಬದ್ಧತೆ ಮಾಡೋದು, ಬಹಳ ಸಲ ನಿಮಗೆ ಯೂರಿನ್ನಿಗೆ ಹೋಗ್ಬೇಕಂತ ಫೀಲ್ ಆಗೋದು, ಕೆಲವೊಂದು ಸಲ ಸಂಬಂಧ ಮಾಡಬೇಕಾದ್ರೆ ನೋವು ಉಂಟು ಮಾಡೋದು, ಇವೆಲ್ಲ ಪ್ರಾಬ್ಲಮ್ಸ್ ಫೈಬ್ರಾಯ್ಡ್ಸ್ ಮಾಡ್ತಾ ಇರ್ತಾರೆ. ಫೈಬ್ರಾಯ್ಡ್ಸ್ ಇಂದ ಏನೇನು ಕಾಂಪ್ಲಿಕೇಶನ್ಸ್ ಆಗ್ಬಹುದು, ನಾನು ಹೇಳಿದೆ ಬಹಳ ಹೆವಿ ಬ್ಲೀಡಿಂಗ್ ಆಗ್ತಾ ಇದೆ, ಹೀಗೆಲ್ಲ ಆದಾಗ ಮಹಿಳೆಗೆ ರಕ್ತಹೀನತೆ ಆಗ್ಬಿಡ್ಬೋದು, ಬಹಳ ಸುಸ್ತು, ಜೀವನದ ಗುಣಮಟ್ಟವೇ ಬಹಳ ಕೆಟ್ಟದಾಗಿ ಹೋಗ್ಬಿಡ್ಬೋದು. ಕೆಲವೊಂದ್ಸಲ ಫೈಬ್ರಾಯ್ಡ್ಸ್ ಇದ್ದಾಗ ಮಹಿಳೆಗೆ ಪ್ರೆಗ್ನೆಂಟ್ ಆಗಕ್ಕೆ ಆಗ್ತಾ ಇರೋದಿಲ್ಲ. ಫೈಬ್ರಾಯ್ಡ್ಸ್ ಏನಾದ್ರೂ ಗರ್ಭಕೋಶದ ಈ ಒಳಗೋಡೆಯಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದು ಭ್ರೂಣದ ಅಟ್ಯಾಚ್ಮೆಂಟಿಗೆ ಪ್ರಾಬ್ಲಮ್ ಉಂಟು ಮಾಡ್ಬೋದು. ಸೊ ಬಂಜೆತನ ಬರ್ತಾ ಇರ್ಬೋದು. ಮಹಿಳೆಗೆ ಈ ರೀತಿ ಫೈಬ್ರಾಯ್ಡ್ಸ್ ಇದ್ದು ಅವಳು ಸಂಬಂಧ ಮಾಡಬೇಕಾದ್ರೆ ಪೇನ್ ಬರ್ತಾ ಇತ್ತು ಅಂತ ಹೇಳಿದ್ರೆ ಅವರ ಸೆಕ್ಷುವಲ್ ರಿಲೇಶನ್ಶಿಪ್ ಹಾಳಾಗಬಹುದು. ಕೆಲವೊಂದ್ಸಲ ಅದು ಮಲಬದ್ಧತೆ ಎಕ್ಸೆಟ್ರಾ ಮಾಡ್ತಾ ಇರೋದ್ರಿಂದ ಯಾವತ್ತೂ ಮಹಿಳೆಗೆ ಈ ಕಾನ್ಸ್ಟಿಪೇಷನ್ನು, ಮಲಬದ್ಧತೆ ಇರುತ್ತೆ ಆ್ಯಂಡ್ ಪ್ರತಿ ಸಲ ಅವಳಿಗೆ ಇದರಿಂದ ಬಹಳ ಪೇನ್ ಅವಳು ಅನುಭವಿಸ್ತಾ ಇರ್ತಾಳೆ. ಪೀರಿಯಡ್ ಟೈಮಲ್ಲಿ ಇಷ್ಟು ಪೇನ್ ಬರ್ತಾ ಇರುತ್ತೆ, ಅವಳಿಗೆ ಕೆಲಸಕ್ಕೆ ಹೋಗೋಕ್ಕಾಗೋದಿಲ್ಲ, ಸ್ಕೂಲಿಗೆ ಎಲ್ಲ ಹೋಗಬೇಕಾದ್ರೆ, ಅವಳಿಗೆ ಆಫೀಸಿಗೆ ಹೋಗಬೇಕಾದ್ರೆ ಎಲ್ಲ ಬಹಳ ಪೇನ್ ಇರುತ್ತೆ. ಅದರಿಂದ ಅವರ ಲೈಫಿನ ಗುಣಮಟ್ಟ ವರ್ಸನ್ ಆಗ್ತಾ ಇರುತ್ತೆ. ಸೊ ಇವೆಲ್ಲ ಕಾಂಪ್ಲಿಕೇಶನ್ಸ್ ಈ ಫೈಬ್ರಾಯ್ಡ್ಸಿಂದ ಆಗ್ತಾ ಇರ್ಬೋದು. ಬಟ್ ಮೈಂಡ್ ಯು, ನಾನು ಹೇಳಿದೆ ಬಹಳಷ್ಟು ಜನರಿಗೆ ಇದರಿಂದ ಏನೂ ಆಗೋದಿಲ್ಲ. ಬಟ್ ಎಸ್, ಸ್ವಲ್ಪ ಜನರಿಗೆ ಈ ರೀತಿ ಕಾಂಪ್ಲಿಕೇಶನ್ಸ್ ಆಗ್ತಾ ಇರ್ತವೆ ಆ್ಯಂಡ್ ಡಾಕ್ಟರ್ಸ್ ಯಾವಾಗ ನಿಮ್ಗೊಂದು ಸ್ಕ್ಯಾನ್ ಮಾಡ್ತಾರೆ, MRI ಮಾಡ್ತಾರೆ, ಆವಾಗ ಅವ್ರು ಹೇಳ್ತಾರೆ ನಿಮಗೆ ಈ ರೀತಿ ಫೈಬ್ರಾಯ್ಡ್ಸ್ ಇದ್ದಾವೆ, ಇಷ್ಟು ಚಿಕ್ಕದಿದೆ, ಇನ್ನೊಂದು ಇಷ್ಟು ದೊಡ್ಡದಿದೆ, ಎಲ್ಲರಿಗಿಂತ ದೊಡ್ಡದು ಸೈಜ್ ಇಷ್ಟಿದೆ, ಎಲ್ಲೆಲ್ಲಿ ಇದ್ದಾವೆ ಆ ಫೈಬ್ರಾಯ್ಡ್ಸ್ ಎಲ್ಲವನ್ನು ನಿಮ್ಗೆ ಅವರು ಹೇಳ್ತಾ ಇರ್ತಾರೆ. ಆ್ಯಂಡ್ ಟ್ರೀಟ್ಮೆಂಟ್ ಆಲ್ಸೋ ಡಿಪೆಂಡ್ ಆಗುತ್ತೆ ನಿಮಗೆ ಎಲ್ಲಿದೆ ಫೈಬ್ರಾಯ್ಡು, ಎಷ್ಟಿದೆ ಫೈಬ್ರಾಯ್ಡು, ಇದರಿಂದ ನಿಮ್ಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ, ಇವೆಲ್ಲದರ ಮೇಲೆ ನಾವು ಟ್ರೀಟ್ಮೆಂಟನ್ನು ಹೇಳ್ತಾ ಇರ್ತೇವೆ. ಸೊ ಮತ್ತೊಂದು ಕ್ವೆಶನ್ ಬರುತ್ತೆ, ಫೈಬ್ರಾಯ್ಡ್ ಏನಾದರೂ ಕ್ಯಾನ್ಸರಸ್ಸಾ?
ಇಲ್ಲ, ಇದು ಕ್ಯಾನ್ಸರ್ ಗಡ್ಡೆ ಅಲ್ಲ. 1000 ಜನರಿಗೆ ಫೈಬ್ರಾಯ್ಡ್ ಇತ್ತು ಅಂದಾಗ ಅದರಲ್ಲಿ ಒಂದು ಮಹಿಳೆಗೆ ಅದು ಕ್ಯಾನ್ಸರ್ ಆಗುವ ಸಾಧ್ಯತೆ ಇರ್ಬೋದು, ಬಟ್ ಜನರಲಿ ಇದು ಕ್ಯಾನ್ಸರ್ ಗಡ್ಡೆ ಅಲ್ಲ. ಸಪೋಸ್ ಈ ಋತುಬಂಧ ಆದಂಥ ಮಹಿಳೆಯಲ್ಲೂ ಫೈಬ್ರಾಯ್ಡಿನ ಗ್ರೋತ್ ಆಗ್ತಾ ಇದೆ, ಈ ಗಡ್ಡೆ ಬೆಳ್ಕೊಳ್ತಾ ಇದೆ, ಅಥವಾ ಬಹಳ ಬೇಗ ಈ ಗಡ್ಡೆಯ ಬೆಳವಣಿಗೆ ಆಗ್ತಾ ಇದೆ ಅಂದಾಗ ನಾವು ಈ ಕ್ಯಾನ್ಸರ್ ಇರಬಹುದಾ ಅಂತ ಯೋಚನೆ ಮಾಡ್ತಾ ಇರ್ತೇವೆ. ಅದರ್ವೈಸ್ ಫೈಬ್ರಾಯ್ಡ್ ಒಂದು ಕ್ಯಾನ್ಸರ್ ಗೆಡ್ಡೆ ಅಲ್ಲ. ಓಕೆ, ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಫೈಬ್ರಾಯ್ಡ್. ಫೈಬ್ರಾಯ್ಡ್ ಅಂದರೆ ಏನು, ಯಾವ್ಯಾವ ಟೈಪ್ಸ್ ಇರ್ತವೆ, ಯಾಕೆ ಆಗ್ತವೆ, ಮತ್ತು ಇದ್ರ ವೆದರ್ ಇಟ್ ಈಸ್ ಕ್ಯಾನ್ಸರ್ ಆರ್ ಇಟ್ ಈಸ್ ಅ ಬಿನೈನ್ ಗ್ರೋತ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.